ಅಂಬಲಿ ಹಳ್ಳದ ಅಬ್ಬರಕ್ಕೆ ರೈತರ ಜಮುನು ಜಲಾವೃತ, ತಡೆಗೋಡೆ ನಿರ್ಮಾಣಕ್ಕೆ ಆಗ್ರಹ. ನವಲಗುಂದ ಪಟ್ಟಣದ ಇಬ್ರಾಹಿಂಪುರ ರಸ್ತೆಗೆ ಹೊತ್ತಿಕೊಂಡಿರುವ ಅಂಬಲಿ ಹಳ್ಳವು ಮಳೆ ಬಂದ ಸಂದರ್ಭದಲ್ಲಿ ಹಳ್ಳದ ನೀರು ಪಕ್ಕದ ಜಮೀನುಗಳಿಗೆ ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಹಾನಿ ಮಾಡುತ್ತಿದೆ ಎಂದು ಸ್ಥಳೀಯ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಸ್ಥಳೀಯ ರೈತರು, ಅಂಬಲಿ ಹಳ್ಳದ ಪಕ್ಕದಲ್ಲಿರುವ ಸರ್ವೆ ನಂಬರ್ 144/1, 144/15ರವರೆಗೆ ಹೊಂದಿರುವ ಜಮೀನುಗಳಿಗೆ ಹಳ್ಳದ ನೀರು ನುಗ್ಗುತ್ತಿದೆ. ನೀರಾವರಿ ಇಲಾಖೆ ಅಧಿಕಾರಿಗಳು ಹಳ್ಳವನ್ನು ಸರಿಯಾಗಿ ಬಳಸದ ಕಾರಣ ಹೂಳು ಹಾಗೂ ಅಫ್ ತುಂಬಿದ್ದು ನೀರು ಸರಾಗವಾಗಿ ಹರಿಯದೆ ಪಕ್ಕದ ಹೊಲಗಳಿಗೆ ನುಗ್ಗುತ್ತಿದೆ. ಇದರಿಂದಾಗಿ ಜಮೀನಿನ ಒಡ್ಡು ಒಡೆದು ಹೋಗುತ್ತಿವೆ. ಈ ಹಳ್ಳದ ಪಕ್ಕದಲ್ಲಿ ಕೂಡಲೇ ತಡೆಗೋಡೆ ನಿರ್ಮಾಣ ಮಾಡಿದರೆ ಸಣ್ಣ ಹಿಡುವಳಿದಾರರ ಜಮೀನುಗಳು ಸಂಪೂರ್ಣವಾಗಿ ನಾಶವಾಗುವುದು ತಪ್ಪುತ್ತದೆ ಎಂದರು. ಅಂಬಲಿ ಹಳ್ಳದ ಹೂಳು ತೆಗೆದ ಕಾರಣ ಹಾಗೂ ನೀರಿನ ಅರಿವಿನ ದಿಕ್ಕು ಬದಲಾಗಿದ್ದರಿಂದ ನೀರು ನೇರವಾಗಿ ಜಮೀನುಗಳಿಗೆ ನುಗ್ಗುತ್ತಿದೆ. ಇದರಿಂದ ವರ್ಷಪೂರ್ತಿ ಕಷ್ಟಪಟ್ಟು ಕಟ್ಟಿದ ಒಡ್ಡುಗಳು ಕ್ಷಣಾರ್ಧದಲ್ಲಿ ಕೊಚ್ಚಿ ಹೋಗುತ್ತಿವೆ. ಕೇವಲ ಬೆಳೆಯಲ್ಲದೆ ಫಲವತ್ತಾದ ಭೂಮಿಯೂ ಸವಕಳಿಯಾಗುತ್ತಿದ್ದು ಸಣ್ಣ ಹಿಡುವಳಿದಾರರು ಬೀದಿಗೆ ಬರುವಂತಾಗಿದೆ. ನಮ್ಮ ಸರ್ವೆ ನಂಬರ್ಗಳು ಹಳ್ಳದ ಪಕ್ಕದಲ್ಲೇ ಇವೆ. ಪ್ರತಿ ಬಾರಿ ಮಳೆ ಬಂದಾಗಲೂ ನಮಗೆ ನಷ್ಟ ತಪ್ಪಿದ್ದಲ್ಲ. ಇಲ್ಲಿ ವೈಜ್ಞಾನಿಕವಾಗಿ ಹಳ್ಳವನ್ನು ಸ್ವಚ್ಛಗೊಳಿಸಿಲ್ಲ, ತಡೆಗೋಡೆ ನಿರ್ಮಿಸಿಲ್ಲ ಎಂದು ಸ್ಥಳೀಯ ರೈತರಾದ ಬಸವರಾಜ ಮಲ್ಲದಾಸರ್, ಹನುಮಂತಪ್ಪ ಹುಳಕಣ್ಣವರ್ ಹಾಗೂ ರಾಜು ಅಳಗವಾಡಿ, ಸುರೇಶ್ ದೊಡ್ಮನಿ, ಮಾಮೂದ್ ಸಾಬ್ ಯರಗುಪ್ಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಹಳ್ಳದ ಪಕ್ಕದಲ್ಲಿ ಭದ್ರವಾದ ತಡೆಗೋಡೆ ನಿರ್ಮಿಸದಿದ್ದರೆ ಮುಂದಿನ ದಿನಗಳಲ್ಲಿ ನೀರಾವರಿ ಇಲಾಖೆಯ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ನೇರವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಮಸ್ತೆ, ನಾನು ಬಸವರಾಜ್ ಮಲ್ದಾಸರ್ ಅಂತೇಳಿ ಈ ಹೊಲದ ಒಬ್ಬ ರೈತ ಆಗಿ ನನ್ನ ಕಡೆಯಿಂದ ಹೇಳ್ಕೊಳೋದು ಏನಂದ್ರೆ, ನಾವು ಹಲವಾರು ಬಾರಿ ನೀರಾವರಿ ಅಧಿಕಾರಿಗಳಿಗಾತು, ಒಂದು ಶಾಸಕರಿಗಾತು ಮನವಿ ಕೊಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಆಫೀಸ್ ಹರಿದಾಡಿದ್ದಾತು. ಯಾವುದೇ ರೀತಿ ಇಲ್ಲಿ ಸ್ಪಂದನೆ ಮಾಡಲಿಲ್ಲ, ನಮ್ಗೆ ತಡೆಗೋಡೆನೂ ನಿರ್ಮಿಸ್ಕೊಡಿಲ್ಲ. ಇವಾಗ ಮಳೆಗಾಲ ಅಲ್ದಾನ ಈಗ ಈ ನಮ್ಮನೆ ವಿಪರೀತ ಹಳ್ಳ ಆದಾಕುತ್ತೈತಿ. ಅದಕ್ಕೆ ದಯಮಾಡಿ ಮಳೆಗಾಲ ಅನ್ನೋದ್ರೊಳಗೆ ಅದನ್ನು ಸಂಪೂರ್ಣ ತಡೆಗೋಡೆ ಮಾಡಿ ನಮ್ಮನ್ನ ಇಲ್ಲಿರುವಂಥ 1 ಎಕರೆ ಅರ್ಧ ಎಕರೆ ಹೊಲ ಇರೋರಿಗೆ ದಯಮಾಡಿ ನೀವು ಸ್ಪಂದನೆ ಮಾಡಿ ಆ ವರ್ಕ್ ಮಾಡಿಕೊಡ್ಬೇಕಂತೇಳಿ ತಮ್ಮ ವಿನಂತಿ ಹೇಳ್ಕೊತೀನಿ. ಆದ ಕಾರಣ ದಯಮಾಡಿ ಅದೊಂದು ಮಾಡಿಕೊಟ್ರೆ ನಮಗೆ ಭಾಳ ಚಲೋ ಆಕೈತಿ. ಯಾವಾಗ ನಾನು ನೀರಾವರಿ ಅಧಿಕಾರಿಗಳ ಕಡೆ ಹೋದ್ರು, ಎಷ್ಟೋ ಸಾರಿ ಹೋದ್ರೂ ನಿರ್ಲಕ್ಷ್ಯ ಮಾಡ್ಯಾರ. ಒಳ್ಳೆ ಅದನ್ನು ಹಳ್ಳ ಕ್ಲೀನ್ ಮಾಡಂತ ಹೇಳಿದೆ ಸರ್ಗೆ, ಯಾವುದೂ ಸ್ಪಂದನೆ ಮಾಡಿಲ್ಲ. ಮಳೆ ಕಾಲುವೆನೂ ಸ್ವಚ್ಛ ಮಾಡಿರಿ, ಅದು ರೋಡಿಗೆ ಹತ್ತಿ ನಮ್ಮ ಹೊಲಕ್ಕೆ ನೀರು ಬರ್ತಂತ ಹೇಳ್ಕೊಂಡ್ರು ಯಾವುದೂ ಸ್ಪಂದನೆ ಮಾಡಿಲ್ಲ. ಯಾವುದೂ ನಮ್ಗೆ ಒಂಥರ ಬೇಕು ಬೇಡ ಅನ್ನೋ ಕತೆ ಮಾತಾಡಿ ಕಳಿಸಿದ್ದಾರೆ. ಹಿಂಗಾಗಿ ನಂಗೆ ನೋವಾಗಿದೆ. ದಯಮಾಡಿ ಹಳ್ಳನ್ನು ಎಲ್ಲಿತ್ತು ಅಲ್ಲಿ ಅದನ್ನು ಮಾಡಿಕೊಟ್ಟು ತಡೆಗೋಡೆ ನಿರ್ಮಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಹಾಗೂ ಮಾಧ್ಯಮದವ್ರ ಮುಂದೆ ಹೇಳ್ಕೊಂಡು ನಮ್ಮ ನೋವನ್ನು ಹಳ್ಳಲ್ಲಿ ತೋಡ್ಕೊಂಡಿದ್ವಿ. ನವಲಗುಂದದಿಂದ ಇಬ್ರಾಹಿಂಪುರ ಹೋಗುವಂತಹ ರಸ್ತೆಯಲ್ಲಿ ಹತ್ತುವಂಥ ಅಂಬಲಿ ಹಳ್ಳದ ನೀರು ಅಲ್ಲಿರ್ತಕ್ಕಂಥ ಆಜುಬಾಜು ಏನು ಹೊಲವರಿ ಇರ್ತಕ್ಕಂಥ ರೈತರಿಗೆ ಹೊಲಗಳಿಗೆ ಹಾದು ಭಾಳ ಒಂದು ಹಾನಿ ಮಾಡಾಕತ್ತೆ. ಇವತ್ತು ಅಂಬಲಿ ಹಳ್ಳ ಹೋಗಿ ಏನಾಗೈತೆ ಅಂದ್ರೆ ಕಾಲುವೆ ಆಗೈತಿ. ಇವತ್ತು ಅದನ್ನು ಸರಿಯಾಗಿ ಬಳಸಿಲ್ಲ, ಅಲ್ಲಿ ತಡೆಗೋಡೆ ನಿರ್ಮಾಣ ಮಾಡ್ತಾ ಇಲ್ಲ. ಅಲ್ಲಿ 1 ಎಕರೆ 2 ಎಕರೆ ಭೂಮಿ ಹೊಂದಿರುವಂತಹ ರೈತರು ಇವತ್ತು ಅದರ ಮೇಲೆ ಜೀವನ ಅವಲಂಬಿತರಾಗ್ಯಾರ. ಅಂತಹ ಒಂದು ರೈತರಿಗೆ ಇವತ್ತು ಅನುಕೂಲ ಮಾಡಿಕೊಡುವಂತಹ ಅಧಿಕಾರಿ ಕೆಲಸ ಯಾರು ನೀರಾವರಿ ಇಲಾಖೆ. ಆ ನೀರಾವರಿ ಇಲಾಖೆ ಬೇಜವಾಬ್ದಾರಿ ಮಾತ್ರದಿಂದ ಆ ಬೇಜವಾಬ್ದಾರಿ ಅಧಿಕಾರಿಗಳಿಂದ ಇವತ್ತು ಕೂಡ ರೈತರು ಕಚೇರಿಗೆ ಅಲ್ದಾಡ್ತಾ ಇದ್ದಾರೆ. ಸ್ಥಳೀಯವಾಗಿ ಶಾಸಕರು ಕೂಡ ಮನವಿ ಕೊಟ್ಟವರು ಅಂತ ಹೇಳ್ತಾರೆ, ಆದರೆ ಅವರು ಕೂಡ ಸ್ಪಂದನೆ ಮಾಡಿಲ್ಲ. ಏನಪ್ಪ ಅಂದ್ರೆ ಎಲ್ಲರೂ ಕೂಡ ರೈತನ ಮೂಡಿರುವಂತಹ ಕೆಲಸ ಇವತ್ತು ನೀರಾವರಿ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವತ್ತು ಸಣ್ಣ ಪುಟ್ಟ ಏನು ಉದ್ದಿಮೆ ಮಾಡಿಕೊಂಡು ಒಂದು ಉಪಜೀವನ ಮಾಡ್ತಾ ಇರುವಂತಹ ಸಣ್ಣ ರೈತರ ಒಂದು ಸಮಸ್ಯೆಗೆ ಕೂಡ ಸ್ಪಂದನೆ ಮಾಡಿದಂತಹ ಅಧಿಕಾರಿಗಳು ಇವತ್ತು ನಮ್ಮ ನವಲಗುಂದ ತಾಲೂಕಿನಾಗ ಇರುವುದು ದುರ್ದೈವದ ಸಂಗತಿ ಆಗೈತಿ. ಹಾಗಾಗಿ ಈ ಮಾಧ್ಯಮದ ಮೂಲಕ ನಾವು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಈ ಕೂಡಲೇ ಇವತ್ತು ಬೇಸಿಗೆಯಲ್ಲಿ ಈ ಮಳೆಗೆ ಇವತ್ತು ಇಷ್ಟೊಂದು ಹೊಲದಲ್ಲೆಲ್ಲ ಭಾಳ ಅಪಾರ ಹಾನಿ ಆಗುತ್ತೈತಿ. ಅಂದರೆ ನಾವು ನಾಳೆ ಬೆಳೆ ಅಥವಾ ನಾಳೆ ಅವರು ಜೂನ್ ಜುಲೈಗೆ ಬಿತ್ತನೆ ಮಾಡ್ತಾರೆ, ಅವಾಗ ರಾಶಿಗಳು ಬೆಳೆ ಬರುವಂಥ ಪರಿಸ್ಥಿತಿ ಇರೋಂಗಿಲ್ಲ. ಹಾಗಾಗಿ ಈ ಕೂಡಲೇ ಸಂಬಂಧಪಟ್ಟ ನೀರಾವರಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಅಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ಏನು ಪ್ರಸ್ತಾವನೆ ಸಲ್ಲಿಸಿ ಕೂಡಲೇ ಆ ಕೆಲಸ ಆರಂಭ ಮಾಡಬೇಕು. ಮತ್ತು ಅಂಬಲಿ ಕಾಲುವೆ ಆಗಿರ್ತದೆ, ಕಾಲುವೆ ಇರ್ತಕ್ಕಂಥ ಅಂಬಲಿ ಹಳ್ಳದ ರೀತಿಯೊಳಗೆ ಅಗಲೀಕರಣ ಮಾಡಬೇಕು, ಅದನ್ನು ಬೆಳಿಬೇಕಂತೇಳಿ ನಾನು ಈ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತೇನೆ. ಸರ್, ಈಗ ನಮ್ಮದು ಅಂಬಲಿ ಹಳ್ಳ ರೀ. ನಾವು SC ಜನಾಂಗದವರು 15 ಮಂದಿ ಫಲಾನುಭವಿಗಳು. ಈ ಹೊಲಕ್ಕೆ 1 ಎಕರೆ 2 ಎಕರೆ ಹೊಲ ಇದ್ದವ್ರು. ನಾವು ಸರ್ವೆ ನಂಬರ್ 144/1ರಿಂದ 15 ಮಟ್ಟ ನಮ್ಮ ಹೊಲಗಳದಾವ್ರಿ. ಇದು ಅಂಬಲಿ ಹಳ್ಳ ತಡೆಗೋಡೆ ಕಟ್ಟಿದ್ರು, ತಡೆಗೋಡೆ ಕಟ್ಟಿದ್ದು ನಾವು ಮತ್ತು ಬಾಜು ಹೊಡೆದೈತೆ ಸರ್. ಇದು ಭಾಳ ಸೀದಾ ಆಗಿಬಿಟ್ಟೈತಿ. ಅದನ್ನು ಹಳ್ಳ ಯಾವ ದಾರಿಗೆ ಹೋಗತ್ತೆ ಆ ದಾರಿಗೆ ಮಾಡ್ಬೇಕು. ಸಂಬಂಧಪಟ್ಟ ಇವನ್ನೆಲ್ಲ ಫೋಟೋ ಹಿಡ್ಕೊಂಡು ಲೆಟ್ರ್ ಮಾಡಿಕೊಂಡು ಸಂಬಂಧಪಟ್ಟ ನಮ್ಮ ನವಲಗುಂದ ಶಾಸಕರಿಗೆ ಮನವಿ ಪತ್ರ ಕೊಟ್ವಿ. ಅವರಿಗೆಲ್ಲ 200 ಕೋಟಿ ರೂಪಾಯಿ ಬೆಣ್ಣೆಳಗೆ ಬಂದೈತಿ, ಅದು ಬಂತು ಅದು ಕೆಲಸ ಚಲೋ ಮತ್ತು ಬ್ಯಾಸಿಗೆ ಅದು ಬಂತಂದ್ರೆ ಅದನ್ನು ಸರಿ ಮಾಡ್ತೀವಿ ಅಂತೇಳಿ ಹೇಳಿದರು.
ಆಯ್ತು ಅಂತ ಬಿಟ್ಟಿವಿ ರೀ. ಬಿಟ್ಟಿಂದ ಹೊಳ್ಳಿ ಒಂದು 3 ಬಾರಿ ಭೇಟಿ ಮಾಡಿದ್ವಿ ಶಾಸಕರೇ. ಸರ್ ಮತ್ತು ಹಿಂಗೆ ನಮ್ಮ ಸಣ್ಣ ಪುಟ್ಟ ಹೊಲ ಇರೋ ಎಕರೆ 2 ಎಕರೆ ಹೊಲಗಳು ಅದಾವೆ, ಅದೊಟ್ಟು ಮಾಡಿಕೊಡ್ರಿ, ನಮ್ಮ ಉಪಜೀವನ ನಡೀತೈತೆ ಅಂತ ಹೇಳಿದ್ವಿ. ಮಾಡ್ತೇವೆ ಅಂತಂದ್ರೆ ಇದುವರೆಗೆ ಯಾವುದು ಮಾಡಿಲ್ಲ. ಒಂದು ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ಲೆಟ್ರೂ ಕೊಟ್ಟೆವು, ಒಮ್ಮಿಲ್ಲ ಅಂತ 4 ಬಾರಿ ಲೆಟ್ರ್ ಕೊಟ್ಟೆವು, ಅವರು ಸ್ಪಂದನೆ ಮಾಡ್ತಿಲ್ಲ. ಅದಕ್ಕೆ ಲಾಸ್ಟಿಗೆ ನಾವು ಮಾಧ್ಯಮದವ್ರಿಗೆ ಬಂದು ಹೇಳೇವಿ ಸರ, ಈ ಮಾಧ್ಯಮ ಮುಖಾಂತರ ನಮ್ಗೆ ಅದೊಂದು ಹೊಲದ ಹಳ್ಳ ಏನೈತಲ್ಲ ಅದು ಹೆಂಗೆ ಎತ್ತಾಗ್ತೈತಿ ಎತ್ತಾಗ ಮಾಡಿಕೊಟ್ಟು ನಾವು ಉಪಜೀವನ ಮಾಡ್ಕೊಳ್ಳೋ ಅನುಕೂಲ ಆಗಲ್ಲ ಸರ್. ಹಳ್ಳ ಕ್ಲೀನ್ ಮಾಡಿಕೊಡ್ಬೇಕು, ತಡೆಗೋಡೆ ಕಟ್ಬೇಕು, ಮೇನ್ ಇರೋದು ತಡೆಗೋಡೆ ಕಟ್ಟಲಿಲ್ಲ ನಮ್ಮ ಹೊಲಗಳು ಇರೋ 1 ಎಕರೆ ಹೊಲ ಅದ್ರಾಗ ಅರ್ಧ ಎಕರೆ ಹೋಗ್ಬೇಕು ಅಂತಂದ್ರೆ ನಮ್ಗೆ ಉಪಜೀವನ ಮಾಡೋಕೆ ಆಗಂಗಿಲ್ಲ. ಹೋದ ವರ್ಷ ಗೊಂಜಾಳ ಹಾಕಿದ್ವಿ, ಎಲ್ಲ ಹೋತು ಹಳಕ್ಕೆ, ಪರಿಹಾರ ಸಿಗಲಿಲ್ಲ, ಹೆಸರು ಹೊತ್ತು ಸೂಕ್ತ ಪರಿಹಾರ ಸಿಗಲಿಲ್ಲ. ಮತ್ತು ಹಿಂಗೆ ಮಾಡಿದ್ರೆ ನಾವು ಬಡವರು ನಿರ್ಲಕ್ಷ್ಯ ಮಾಡಕತ್ತಾರ ನೀರಾವರಿ ಇಲಾಖೆದವರು. ಅದ್ರ ಸಂಬಂಧ ಅದನ್ನು ಕೂಡಲೇ ನಮ್ಗೆ ಅದೊಂದು ಮಾಧ್ಯಮ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ವಿನಂತಿ ಮಾಡ್ಕೊಳ್ಳೋದು, ಅದನ್ನು ಮಾಡಿಕೊಡ್ಬೇಕಂತ ಹೇಳ್ತೀವಿ ಸರ್. ಸರಿ ಫುಡೆ ಭೀಮವಾದ ನ್ಯೂಸ್ ನವಲ್ಗುಂದ.